ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಮಕ್ಕಳ ವಿದ್ಯಾಭ್ಯಾಸವನ್ನು ಅಚ್ಚುಕಟ್ಟಾಗಿ ಮುಂದುವರಿಸುತ್ತೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ವಾಟ್ಸ್ ಮೇಕ್ ಯು ಹ್ಯಾಪಿ ಸರ್? ನೀವು ಸಂತೋಷದಿಂದ ಏನು ಮಾಡುತ್ತೀರಿ? ನಮ್ಮ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತೀನಿ. ಅವ್ರ ಜೊತೆಯಲ್ಲಿ ಆಟ ಆಡ್ತೀನಿ. ಅವ್ರ ಜೊತೆಯಲ್ಲಿ ಎಲ್ಲ ಊಟ ಮಾಡ್ಕೊಂಡು ಆರಾಮ ಸಂತೋಷವಾಗಿರ್ತೀನಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ವಾಟ್ಸ್ ಯುವರ್ ಸೂಪರ್ ಹೀರೋ ನೇಮ್ ಅಂಡ್ ವಾಟ್ ಪವರ್ ಡು ಯು ಹ್ಯಾವ್? ನಿಮ್ಮ ನೆಚ್ಚಿನ ಸೂಪರ್ ಹೀರೋ ಹೆಸರೇನು? ನಿಮಗೆ ಅವರ ಮೇಲೆ ಏನು ಅಭಿಪ್ರಾಯವಿದೆ? ತೇಜಸ್, ಜಿ ತೇಜಸ್ ನಮ್ಮ ಹೀರೋ ಹೆಸರು. ಅವ್ರ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ, ಚೆನ್ನಾಗಿ ಓದ್ತಾರೆ ಅಂತ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ವಾಟ್ ಕ್ಯಾರೆಕ್ಟರ್ ಮೇಕ್ ಯು ಲವ್ ದ ಮೋಸ್ಟ್? ನಿಮಗೆ ಯಾವ ಪಾತ್ರ ತುಂಬಾ ನಗು ತರುತ್ತದೆ? Thank you, ma'am. Further, my friends will entertain you by asking questions. ಮಾತಾಡಿ ಪರವಾಗಿಲ್ಲ. ಧನ್ಯವಾದಗಳು. Dear audience, I hope you are enjoying. But this is not over yet. This was just a beginning. There are yet mesmerizing performance to come. ಮುಂದಿನ ಕಾರ್ಯಕ್ರಮ 5ನೇ ತರಗತಿಯ ನಿರಂಜನ್ ತಂಡದವರಿಂದ ಶಿಕ್ಷಕ ಮತ್ತು ನಮಸ್ಕಾರ ಕೋರ್ರಿ. ಕಾಸಿಂ ಎದಳಪ್ಪ, ಯಾಕ್ಲೆ ತೂಗುಡಿಸ್ತಾ ಇದೀಯಾ? ಸರ್ ಮಲ್ಗಿದ್ದೆ ಸರ್. ಶಾಲಾ ನಿಮ್ಮ ಮನೆ ಎಲ್ಲ ಕೂರು, ಸರಿ ಅಟೆಂಡೆನ್ಸ್ ತಗೋತೀನಿ. ಮಾದ ಮುರಾರಿ ಮುಲ್ಲಾ ಮುನಿಯಾ ಬಸ್ಯ ಕಾಸಿಂ ಮೈಲಾರಿ ರಾಮಾಚಾರಿ ಸಿದ್ಲಿಂಗ ಬರಪ್ಪ ಸಿದ್ಲಿಂಗ. ಯಾಕೆ ಲೇಟ್?
ನಾನು ಕೇಳಿದ ಪ್ರಶ್ನೆ ಅಷ್ಟೇ ಉತ್ತರ ಕೊಡ್ಲಿ ಕೊಡು. ಅದ್ ಸರಿ, ನನ್ನ ಒಂದು ಹೋಮ್ವರ್ಕ್ ಕೊಟ್ಟಿದ್ದೆ. ನಾನು ಮಂತ್ರಿ ಆದರೆ ಏನೇನು ಬರ್ಕೊಂಡ್ ಬಂದಿದ್ದೀರಿ? ಕಸೀಂ, ಎದ್ದೇಳಪ್ಪ. ಏನಾಗ ಬರ್ದಿಲ್ಲ ಸರ್ ನೀವೇನ್ ಕೊಟ್ಟಿದ್ರಿ ಸರ್? ನಾನು ಮಂತ್ರಿ ಆದರೆ. ನಾನು ಮಂತ್ರಿ ಆದ್ ನಾನು ಯಾಕೆ ಬರೀತೀನಿ ಸರ್? ನನ್ ಪಿಯ ಬರೀತಾನೆ ಸರ್. ಸರಿಯಪ್ಪ, ಶಾನೆ ಆಗಿದ್ಯಾ. ಕೂರು. ಸರಿ, ಗೊತ್ತಾಕ್ಷರ ಶಬ್ದ ಹೇಳ್ತೀನಿ, ಬರ್ಕೊಳ್ಳಿ. ತೂರ್ಯಾಡು. ಏನಾಯ್ತಾ? ಲೇ ತಮ್ಮ, ಮನೇಲಿ ಶಬ್ದ, ಲೇ ಶಬ್ದ. ಎರಡನೇ ಶಬ್ದ ಗುದ್ದಾಡು. ಏನಾಯ್ತಾ? ಲೇ ಮನೇಲಿ ಶಬ್ದ, ಲೇ ಶಬ್ದ. ಮೂರನೇ ಶಬ್ದ ಓದ್ದಾಡು. ಏನಾಯ್ತಾ? ಲೇ ತಮ್ಮ, ಮನೇಲಿ ಶಬ್ದ, ಲೇ ಶಬ್ದ. ಸಾಕ್ ನೀವು ಶಬ್ದ ಬರ್ದಿದ್. ಈಗ ಜನರಲ್ ನಾಲೆಜ್ ಪ್ರಶ್ನೆಗಳು ಕೇಳ್ತೀನಿ. ಒಂದನೇ ಪ್ರಶ್ನೆ, ವಿಮಾನ ಯಾರ್ಯಾರು ನೋಡಿದ್ದೀರಿ? ಬಾಳಪ್ಪ ಸಿದ್ಲಿಂಗ, ಈ ಚಾಟ್ನಾಗ ವಿಮಾನ ತೋರ್ಸಪ್ಪ. ಗುಡ್, ವೆರಿ ಗುಡ್. ಕೂರು. ಕಾಸಿಂ, ಎದ್ದೇಳಪ್ಪ. ವಿಮಾನ ಯಾರು ಕಂಡು ಹಿಡ್ದಿದ್ದು? ಸರ್ ಸಿದ್ಲಿಂಗ ಸರ್. ಲೇ ತಮ್ಮ, ವಿಮಾನ, ಲೇ ವಿಮಾನ. ಚಾಟ್ ನಲ್ಲಿ ಕಂಡಿದ್ನಲ್ಲ ಸರ್. ಸರಿಯಪ್ಪ, ಶಾನೆ ಆಗಿದ್ಯಾ. ಕೂರು. ಬಸ್ಯಾ, ಎದ್ದೇಳಪ್ಪ. ಎರಡನೇ ಮಹಾಯುದ್ಧವನ್ನ 2 ವಾಕ್ಯಗಳಲ್ಲಿ ಹೇಳಪ್ಪ. ಇವ್ನ ಅವ್ರು ಹೊಡ್ದ್ರು, ಅವ್ರು ನೀವ್ರು ಹೊಡ್ದ್ರು, ಬದುಕುದವ್ರ ಮನೆಗೆ ಹೋದ್ರು. ಲೇ, ನಿನ್ನ ದೇವ್ರು ಯಾವ ನಕ್ಷತ್ರ ಹೊಡ್ಸ್ಬಿಟ್ರ? ಕೂರು. ಅದ್ ಸರಿ, ನವೆಂಬರ್ 14ಕ್ಕೆ ಮಕ್ಕಳ ದಿನಾಚರಣೆ ಇದೆ, ಅದೆಲ್ಲರಿಗೂ ಗೊತ್ತಲ್ವಾ? ಅದರ ಸಲುವಾಗಿ ನಮ್ಮ ಶಾಲೆಯಲ್ಲಿ ಹಾಡಿನ ಸ್ಪರ್ಧೆ ಏರ್ಪಡಿಸಿ. ಫ್ರೆಂಡ್ಸ್ಗೆ, ನನ್ನ ಸಹಪಾಠಿಗಳಿಗೆ, ನನ್ನ ಮ್ಯಾನೇಜ್ಮೆಂಟ್ಗೆ ತುಂಬ ಹೃದಯದ ಸ್ವಾಗತ. ಇಲ್ಲಿವರೆಗೂ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂತ ನನ್ನ ಬಹುಮುಖ್ಯವಾದಂಥ ಇನ್ಫಾರ್ಮೇಶನ್ ನಿಮಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ವಿದ್ಯಾರ್ಥಿ ಹೇಳ್ದಂಗೆ ನಮ್ಮ TMIS ಇಂಟರ್ನ್ಯಾಷನಲ್ ಸ್ಕೂಲ್ನ ದಾಖಲಾತಿಗಳನ್ನ ಮಾರ್ಚ್ 1ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ಒಂದು ಒಳ್ಳೆ ಸುದ್ದಿ. ಅದಲ್ದಿರ ಇನ್ನೊಂದೇನು ಹೇಳ್ಬೇಕಂತಂದ್ರೆ, ನಮ್ಮ ಈ ಹಳೆ ವಾರ್ಷಿಕೋತ್ಸವದಿಂದ ಹಿಡಿದು ಇಲ್ಲಿ ತನಕ ಏನು ನಡೆದಿದೆ, ವಾಟ್ ಆರ್ ದ ಪರ್ಫಾರ್ಮೆನ್ಸ್, ನಮ್ಮ ಶಾಲೆಯ ಪರವಾಗಿ ಸೆಕ್ರೆಟರಿ ಆಗಿ ನಾವು ಇಲ್ಲಿ ಗಂಟ ತಗೊಂಬಂದಿರ್ತಕ್ಕಂಥ ಉದ್ದೇಶ, ಮತ್ತೆ ನಾವು ನಿಮ್ಮ ಹತ್ರ ಆಲ್ರೆಡಿ ಸ್ಕೂಲಲ್ಲಿ 1-to-1 ಡಿಸ್ಕಸ್ ಮಾಡಿರೋದನ್ನ ಕೆಲವೊಂದು ಹೇಳ್ಕೊಳೋದಕ್ಕೆ ಇಷ್ಟಪಡ್ತೀವಿ. ನಿಮ್ಗೆ ಗೊತ್ತಿರೋಂಗೆ ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಎಲ್ಲಾ ಶಾಲೆಗಳು ನಾನ್ ಮುಂದು ಅಂತ ಬರ್ತಾ ಇದೆ. ನಾವು ಅದಕ್ಕೇನು ಕಮ್ಮಿ ಇಲ್ಲ ಅಂತ ಹೇಳ್ಬಿಟ್ಟು ಎಷ್ಟರ ಮಟ್ಟಿಗೆ ಸವಾಲನ್ನು ಕೊಡೋಕ್ಕೂ ರೆಡಿ ಇದ್ದೀವಿ. ಪ್ಲಸ್ ಇನ್ನೊಂದೇನು ಅಂತಂದ್ರೆ, ಇಲ್ಲೇ ಅಂತ ಅಲ್ಲ, ಸ್ಪರ್ಧೆ ಅಂತ ಹೇಳ್ಬೇಕಂತಂದ್ರೆ ಒಳ್ಳೆ ರೀತಿಯಲ್ಲಿ, ಕೆಟ್ಟ ರೀತಿಯಲ್ಲ. ನಮ್ಮ ಉದ್ದೇಶ, ನಮ್ಮ ಶಾಲೆ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಯಾವುದೇ ಒಂದಕ್ಕೆ ಕಂಪೇರ್ ಮಾಡದೆ ಎಲ್ಲೂ ಕಮ್ಮಿ ಇಲ್ಲ ಅನ್ನೋ ಮಟ್ಟಿಗೆ ಬೆಳೆಸ್ಬೇಕು ಅನ್ನೋ ಒಂದು ಉದ್ದೇಶ ತುಂಬಾ 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 ಇದೆ ನಮ್ಗೆ. ನಾಳೆ ನಿಮ್ಮ ಮಕ್ಕಳು ಎಲ್ಲೋ ಒಂದು ಈ ಶಾಲೆ, ಪ್ರೈಮರಿ ಆಗಿರಿ, ನಾಳೆ ಹೈಸ್ಕೂಲ್ ಆಗಿರ್ಲಿ, ಮುಗಿಸ್ಕೊಂಡು ಹೋದ್ಮೇಲೆ ಎಲ್ಲೋ ಒಂದ್ ಕಡೆನೂ ಮಗುಗೆ ಅನ್ಸ್ಬಾರ್ದು, ನಾನು ಎಲ್ಲೋ ಒಂದ್ ಕಡೆ ಕಮ್ಮಿ ಸ್ಕೂಲಲ್ಲಿ ಓದ್ದೆ, ಕಮ್ಮಿ ಶಾಲೆಯಲ್ಲಿ ಓದ್ಬಿಟ್ಟೇನೋ, ನನಗಿಂತೂ ನನ್ನ ಸಹಪಾಠಿಗಳು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಉದ್ದೇಶ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ತುಂಬಾ ರೀತಿಯಲ್ಲಿ ಸ್ಟೆಪ್ಸ್ ತಗೋತಾ ಇದೀವಿ. ಅದಕ್ಕೆ ತುಂಬಾ ರೀತಿಯಲ್ಲಿ ಉದಾಹರಣೆಗಳಿದೆ. ನಮ್ಮ TMIS ಇಂಟರ್ನ್ಯಾಷನಲ್ ಸ್ಕೂಲು ನೀವು ತಿಳ್ಕೊಂಡಂಗೆ ಬೇಕಾದ್ರೆ ನೋಡಿ, ಎಷ್ಟೊಂದು ಜನಕ್ಕೆ ಅಡ್ವರ್ಟೈಸರ್ಸ್ ಹೆಂಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿವರೆಗೂ ನಾನು ಹೇಳಿರೋದು, ಈ ವರ್ಷದ ತನಕ ಬೇರೆ ಶಾಲೆಗಳು ಯಾವ ರೀತಿಯಲ್ಲಿ ಅಡ್ವರ್ಟೈಸ್ ಮಾಡ್ತಿದೆ ಅಂತ ಹೇಳ್ಬೇಕಂದ್ರೆ ಆ ರೀತಿಯಲ್ಲಿ ನಾವು ಅಡ್ವರ್ಟೈಸ್ ಮಾಡಿಲ್ಲ. ಬೇಕಾದ್ರೆ ನೀವು ಎಲ್ಲಿ ಬೇಕಾದ್ರೂ ನೋಡ್ಕೋಬಹುದು, ಅದನ್ನ ಚೆಕ್ ಮಾಡ್ಬೋದು. ನಮ್ದು ವಿಷನ್ ಮತ್ತೆ ವಿಷನ್ ಒಂದೇ ಇದೆ, ದಯವಿಟ್ಟು ತಿಳ್ಕೊಳ್ಳಿ. TM ಇಂಟರ್ನ್ಯಾಷನಲ್ದು ವಿಷನ್ ಮತ್ತೆ ವಿಷನ್, ನಮ್ಮ ಕಾರ್ಯರೂಪ ಏನಿದೆ ಅಂತ ಹೇಳ್ತೀನಿ ನೋಡಿ. ಕ್ವಾಲಿಟಿ ಆಫ್ ದ ಎಜುಕೇಶನ್ ಕೊಟ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಅಡ್ಮಿಷನ್ಸ್ ಆಗತ್ತೆ ಅನ್ನೋ ಒಂದು ಉದ್ದೇಶ ಇದೆ. ವಿ ಆರ್ ದ ಸರ್ವಿಸ್ ಓರಿಯೆಂಟೆಡ್ ಅಂಡ್ ಸರ್ವಿಸ್ ಮೈಂಡೆಡ್ ಪೀಪಲ್ ಬಿಟ್ರೆ ರಿಯಲಿ ಕ್ವಾಲಿಟಿಗೆ ತುಂಬಾ ಒತ್ತು ಕೊಡ್ತಾ ಇದೀವಿ. ನಿಮ್ಗೆ ನಮ್ಮ ಪ್ರಿನ್ಸಿಪಲ್ ಆಗಿರ್ಬೋದು, ಮತ್ತೆ ನಮ್ಮ ಟೀಚರ್ಸ್ ಆಗಿರ್ಬೋದು, ಯಾರೇ ಒಬ್ರು ನಿಮ್ಮ ಬಗ್ಗೆ ಇಂಡಿವಿಜುವಲ್ ಆಗಿ ಮಾತಾಡಿದಾಗ, ಅಂದ್ರೆ ನೀವು ಶಾಲೆ ತನಕ ಬಂದು ನಿಮ್ಮ ಮಗು ಬಗ್ಗೆ ಮಾತಾಡಿದಾಗ ಅವ್ರು ಯಾವ ರೀತಿ ನಿಮ್ಗೆ ಆನ್ಸರ್ ಮಾಡ್ತಿದ್ದಾರೆ,
ಮತ್ತೆ ಯಾವ ರೀತಿ ಹೇಳ್ತಿದ್ದಾರೆ ಅಂದ್ರೆ ಅದ್ರ ಹಿಂದೆ ಮ್ಯಾನೇಜ್ಮೆಂಟ್ ನ ಟೀಚರ್ಸ್ ಮೇಲೆ ಮತ್ತೆ ಪ್ರಾಂಶುಪಾಲರ ಮೇಲೆ ತುಂಬಾ ಒತ್ತಡ ಇದೆ. ನಾವು ಆ ಒಂದು ಇದಕ್ಕೆ ಮ್ಯಾಚ್ ಮಾಡಬೇಕು ಅಂತಾನೆ ಎಲ್ಲ ಈವೆಂಟ್ಸ್, ಐ ಮೀನ್ ಕಾಂಪಿಟೇಟಿವ್ ಈವೆಂಟ್ಸ್ ಆಗಿರ್ಬೋದು, ಪ್ರಾಜೆಕ್ಟ್ ಈವೆಂಟ್ ಆಗಿರ್ಬೋದು, ಅಸೋಸಿಯೇಷನ್ ಈವೆಂಟ್ಸ್ ಆಗಿರ್ಬೋದು, ಎಲ್ಲ ಈವೆಂಟ್ಸ್ನು ಅದು ಅಲ್ದಿರ ಕೂಡ ಪೇರೆಂಟ್ಸ್ ಮುಂದೆನೆ ಅಲ್ದಿರ ಎಲ್ಲ ಕಾಂಪಿಟೇಷನ್ಸ್ನ ಇಂಟರ್ನಲ್ ಆಗಿ ಕೂಡ ಕ್ಲಾಸಸ್ ಅಲ್ಲಿ ನಡೆಸ್ತಾ ಇದ್ದೀವಿ. ಅದು ನಿಮ್ಗೆ ಗೊತ್ತಿರ್ಬೋದು ಅಂತ ತಿಳ್ಕೊಂತ TMIs ಅಲ್ಲಿ ಐ ಮೀನ್ ನೆಕ್ಸ್ಟ್ ನಮ್ ವಿಷನ್ ಏನು ಅಂತ ಹೇಳ್ಬೇಕು. ಇಲ್ಲಿ ತನಕ ನಾವು ಮಾಡ್ಕೊಂಡ್ ಬಂದಿರೋದು ಅಡ್ವರ್ಟೈಸರ್ಸ್ ಆಗಿಲ್ಲ ಅಂತ ಹೇಳ್ದೆ, ಇಲ್ಲಿ ಗಂಟೆ ಏನ್ ಮಾಡ್ಕೊಂಡ್ ಬಂದಿದೀವಿ ಅಂತ ಹೇಳ್ತಾ ಇದೀವಿ. ಈಗ ಇನ್ನು ಮುಂದೆ ಏನ್ ಮಾಡ್ತೀವಿ ಅಂತಂದ್ರೆ, ಶಂಕರ್ ಸರ್ ಹೇಳ್ದಂಗೆ ನಮ್ ವಾತಾವರಣ ತುಂಬಾ ಚೆನ್ನಾಗಿದೆ. ಬೆಂಗಳೂರಲ್ಲಿ ಇಂಥ ವಾತಾವರಣ ಸಿಗ್ಬೇಕು ಅಂತಾನೆ ನಿಜ ತುಂಬಾ ಸ್ಕೂಲ್ಸ್ ನ ಹುಡ್ಕೊಂಡು ಹೋಗ್ತಾರೆ, ತುಂಬಾ ದೂರದಲ್ಲಿ ಹೋಗ್ತಾರೆ, ಹಾಸ್ಟೆಲ್ಸ್ ಅಲ್ಲಿ ಆಗ್ತಾರೆ. ದಯವಿಟ್ಟು ತಿಳ್ಕೊಳ್ಳಿ, ಈ ಒಂದು ವಾತಾವರಣ ಸಿಗ್ಬೇಕು ಅಂತ ದೂರದ ಊರುಗಳಿಗೆ ಹೋಗಿ ಹಾಸ್ಟೆಲ್ಸ್ ಅಲ್ಲಿ ಹಾಕಿ ಮಕ್ಕಳನ್ನ ಇದ್ ಮಾಡ್ತಾರೆ. ನಾವು ಇಷ್ಟೊಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡಿ, ಇಷ್ಟೊಂದು ಒಳ್ಳೆ ರೀತಿ ಗಾಳಿ ಮತ್ತೆ ಇಲ್ಲಿ ಒಳ್ಳೆ ಟೀಚರ್ಸ್, ಒಳ್ಳೆ ಅದೇ ರೀತಿಯಲ್ಲಾದಂತ ಮ್ಯಾಚ್ ಆದಂತ ಎಜುಕೇಶನ್ ಕ್ವಾಲಿಟಿಯನ್ನು ಕೊಟ್ಟಾಗ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪದಲ್ಲಿ ಕಾಂಪ್ರಮೈಸ್ ಆಗ್ಬೇಡಿ. ತುಂಬಾ ಹೇಳ್ತೀನಿ, ಸ್ವಲ್ಪ ಕಾಂಪ್ರಮೈಸ್ ಆಗ್ಬೇಡಿ. ನಾವು ನಂಬ್ಕೊಂಡಿರೋದು ಮೌತ್ ಟು ಮೌತ್, ಅಂದ್ರೆ ಬಾಯಿಂದ ಬಾಯಿಗೆ ಬೇಕಾದಂತ ಔಟೇಜ್ ಮಾತ್ರ ನಂಬ್ಕೊಂಡಿದೀವಿ. ನಿಜ ಹೇಳ್ತೀನಿ, ಅಂದ್ರೆ ನಿಮ್ ಮಕ್ಕಳನ್ನ ನಮ್ಮ ಹತ್ರ ಕಳ್ಸಿ, ನಿಮ್ಗೆ ಏನ್ ಅನ್ಸತ್ತೆ ಅದನ್ನ ನಿಮ್ ಪಕ್ಕದ ಮನೆಯವ್ರಿಗೆ ಹೇಳಿ, ಇನ್ನೊಬ್ರಿಗೆ ಹೇಳಿ, ಆ ತರ ಒಂದು ಬರ್ಲಿ ಅನ್ನೋ ಒಂದು ಅಡ್ಮಿಷನ್ಸ್ಗೆ ಕಾಯ್ತಾ ಇದೀವಿ ಹೊರತು ಯಾವುದೇ ರೀತಿ ಅಂತ ನಮ್ಗೆ ಲೈಕ್ ಹಂಗ್ ಬಂದ್ಬಿಡ್ಲಿ ಹಿಂಗ್ ಬಂದ್ಬಿಡ್ಲಿ, ಇಷ್ಟು ಜನ ಬೇಕು ಅಷ್ಟು ಜನ ಬೇಕು ಅಂತ ನಮ್ಗೆ ಉದ್ದೇಶನೇ ಇಲ್ಲ. ಇನ್ನೊಂದು, ನಮ್ಗೆ ಈ ಸತಿ ಅಡ್ಮಿಷನ್ಸ್ ಜಾಸ್ತಿ ಆದ್ರೆ ಕೂಡ ನಾವೇನ್ ಅನ್ಕೊಂಡಿದೀವಿ, ವಿ ಆರ್ ಸ್ಟಾಪಿಂಗ್ ಫಾರ್ 30ರಿಂದ 40ಗೆ ಎಲ್ಲಾ ಕ್ಲಾಸನ್ನು ಸ್ಟಾಪ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ. ಅದ್ರ ಮೇಲೆ ಅಡ್ಮಿಷನ್ಸ್ ತಗೊಳ್ಳೋದು ಇಲ್ಲ. Because we are only concentrating on the quality of the education. Educations ನ ಒಂದು ತಲೆಯಲ್ಲಿ ಇಟ್ಕೊಂಡು ಮಾತ್ರ, ಕ್ವಾಲಿಟಿ ಆಫ್ ಎಜುಕೇಶನ್ ಒಂದು ತಲೆಯಲ್ಲಿ ಇಟ್ಟುಕೊಂಡು ಮಾತ್ರ ನಾವು ಈ ಒಂದೆಲ್ಲ ಸ್ಟೆಪ್ಸ್ ನ ತಗೋತಾ ಇದೀವಿ. ನಿಜ ಹೇಳ್ತಾ ಇದೀನಿ.